ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ, ಉಪಚುನಾವಣೆಗೆ ಜನರಲಿ ಪ್ರಧಾನಮಂತ್ರಿಗಳು ಯಾರು ಕ್ಯಾಂಪೇನಿಗೆ ಬರಲ್ಲ. ಆದ್ರೆ ಅಂಬೇಡ್ಕರ್ ಅವ್ರನ್ನ ಸೋಲಿಸಲೇಬೇಕು ಅಂತ 2 ಬಾರಿ ಬಂದರು ಅಂಬೇಡ್ಕರ್ ವಿರುದ್ಧ ಜವಾಹರ್ಲಾಲ್ ನೆಹರು ಅವರು. ಅದಕ್ಕೂ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಅವ್ರು ಬದುಕಿದ್ದಾಗ ಅಪಮಾನ ಮಾಡಿದ್ ಸಾಲದು ಅಂತ ಸತ್ ಮೇಲೂ ಅಪಮಾನ ಮಾಡಿದ್ರಿ. ಅವ್ರ ವಿಮಾನದ ಬಾಡಿಗೆಯನ್ನು ವಸೂಲಿ ಮಾಡಿದ್ರಿ. ದೆಹಲಿನಲ್ಲಿ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ. ಇದಕ್ಕೂ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ನೀವೇ ಭಾರತ ರತ್ನ ಕೊಟ್ಕೊಂಡ್ರಿ. ಅಂಬೇಡ್ಕರ್ ಅವ್ರ ನೆನಪಾಗ್ಲಿಲ್ಲ ನಿಮಗೆ. ಅವರಿಗೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಅವರು ತೀರ್ಕೊಂಡು 34 ವರ್ಷಗಳ ನಂತರ 1990ರಲ್ಲಿ ಬಿಜೆಪಿ ಬೆಂಬಲಿತ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಪ್ರಸ್ತಾಪ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ. ಆ ಮೂಲಕ ಕೊಟ್ಟಿದ್ದು. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಅಭಿವೃದ್ಧಿಪಡಿಸಿದ್ದು ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ. ಲಂಡನ್ನಲ್ಲಿ ಎಲ್ಲಿ ವಾಸ ಮಾಡ್ತಿದ್ರು ಅಂತ ನಿಮಗೆ ಗೊತ್ತಿತ್ತಾ? ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು ಸೇರಿ ಲಂಡನ್ನಲ್ಲಿ ಅವರು ಬ್ಯಾರಿಸ್ಟರ್ ಪದವಿ ಪಡಿಬೇಕಾದ್ರೆ ವಾಸ ಮಾಡ್ತಿದ್ದಂಥ ಮನೆಯನ್ನ ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ವಿ. ಮಧ್ಯಪ್ರದೇಶದ ಮಹುವಾ ಅದು ಮಿಲಿಟರಿ ಬ್ಯಾರಕ್. ಸುಂದರಲಾಲ್ ಪಟ್ವಾ ಬಿಜೆಪಿಯ ಮುಖ್ಯಮಂತ್ರಿ, ಅವರು ಅದನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ರು. ದಾದರ್ನಲ್ಲಿ ಅವರ ಅಂತ್ಯ ಸಂಸ್ಕಾರವಾದ ಜಾಗ, ಒಂದು ದೊಡ್ಡ ಪ್ರತಿಮೆಯ ನಿರ್ಮಾಣ ಕೆಲಸ, ಅಲ್ಲಿ ಕೆಲಸ ನಡೀತಾ ಇದೆ ಅಂಬೇಡ್ಕರ್ ಅವ್ರದ್ದು. ಆಲಿಪುರ್, ದೆಹಲಿಯ ಆಲಿಪುರ್ನಲ್ಲಿ ಅವರು ಸಂವಿಧಾನ ಬರಿಬೇಕಾದ್ರೆ ವಾಸ ಮಾಡ್ತಿದ್ದಂಥ ಜಾಗ, ಅದನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದೀವಿ. ಅವ್ರ ಕರ್ಮಭೂಮಿ ನಾಗ್ಪುರ, ಅದನ್ನು ಅಭಿವೃದ್ಧಿಪಡಿಸುವಂತ ಕೆಲಸ ಮಾಡಿದ್ದೀವಿ. ಇದರಲ್ಲಿ ಯಾವುದರಲ್ಲೂ ಕಾಂಗ್ರೆಸ್ ಯೋಗದಾನ ಇಲ್ಲ. ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಅಪಮಾನಿಸುವ ಕೆಲಸದಲ್ಲಿ ಮುಂಚೂಣಿಯಲ್ಲಿತ್ತು. ಅವರ ನೆನಪನ್ನು ಶಾಶ್ವತವಾಗಿ ಗಟ್ಟಿಗೊಳಿಸುವ ಯಾವ ಕಾರ್ಯವನ್ನು ಇವರು ಮಾಡಿಲ್ಲ. ಇದಕ್ಕೂ ಪಶ್ಚಾತ್ತಾಪ ಪಡಬೇಕು ಅಂತ ಪಟ್ಟಿದ್ರೆ ಸಾರ್ಥಕ ಆಗ್ತಿತ್ತು. ಇಷ್ಟು ಸಾಲದು ಅಂತ ಹೇಳಿ ನೀವು ಸಂವಿಧಾನದ ಬಗ್ಗೆ ಮಾತಾಡಿದಿರಲ್ಲ. ತುರ್ತು ಪರಿಸ್ಥಿತಿ ಹೇರಿದ ಮಹಾಮಹಿಮರು ಯಾರು? ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ದು. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳಿದ್ರಲ್ಲ ನೀವು. ಪ್ರಜಾಪ್ರಭುತ್ವನ ಅಪಾಯಕ್ಕೆ ದುಡಿದವ್ರು ಅವರೇನೆ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ರೆ ಗಾಂಧಿ ಆತ್ಮಕ್ಕೆ ಸ್ವಲ್ಪವಾದರೂ ಸಮಾಧಾನ ಸಿಕ್ತಿತ್ತು. ನೀವು ಅದ್ರ ಬದಲಿಗೆ ಭ್ರಷ್ಟಾಚಾರನ ಸಮರ್ಥನೆ ಮಾಡಿದ್ದೀರಿ. ನನಗೊಂದು ಬಹಳ ಒಂದು ದುಃಖದ ಸಂಗತಿ ಏನು ಅಂದರೆ, ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವ್ರ ಎದುರುಗಡೆ ಬೇರೆ ಬೇರೆ ಘೋಷಣೆಗಳು ಮುಖ್ಯಮಂತ್ರಿ ಬಗ್ಗೆ ಕೇಳ್ತವೆ ಅಂತ ಹೇಳಿದ್ರೆ, ಇವ್ರ ಮುಖ್ಯಮಂತ್ರಿ ಆಗಲಿ ಅಂತ ಘೋಷಣೆ ಕೇಳ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ಅಪಮಾನ ಇದೆಯಾ? ಬಹಳ ದೊಡ್ಡ ಅಪಮಾನ ಇದು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಸಂಪುಟದ ನಿರ್ಣಯವನ್ನು ಹರಿದು ಹಾಕೋದ್ರ ಮೂಲಕ ರಾಹುಲ್ ಗಾಂಧಿ ಅವರು ಸಂಪುಟಕ್ಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ಅಪಮಾನ ಮಾಡುವ ಕೆಲಸ ಮಾಡಿದ್ರು. ಇದೇನ್ರಿ ಕತೆ ಇದು? ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೂರಿಸ್ಕೊಂಡು ಹಿಂಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಇದಕ್ಕಿಂತ ಅಪಮಾನ ಸಂಗತಿ ಇದೆಯಾ? ಸ್ವಾಭಿಮಾನಿ, ನಾನು ಅನ್ಕೊಂಡಿದ್ದೆ ಸಿದ್ದರಾಮಯ್ಯನವರು ಸ್ವಾಭಿಮಾನಿ, ಅವ್ರ ರಾಜಕಾರಣ ಸ್ವಾಭಿಮಾನದ ರಾಜಕಾರಣ ಅಂತ ಹೇಳಿ. ಈ ನನ್ನಂತವನೇನಾರು CM ಆಗಿ ಹಿಂಗೇನಾರು ಆಗಿದ್ರು ಒಂದು ಕ್ಷಣನೂ ನಾನು ಅದನ್ನ ಟಾಲರೇಟ್ ಮಾಡ್ತಿರ್ಲಿಲ್ಲ, ಅಪಮಾನ ಸಹಿಸ್ತಿರ್ಲಿಲ್ಲ. ಅದು ಹೆಂಗೆ ಸಹಿಸ್ಕೊಂಡ್ರು ಅಪಮಾನನ ಸಿದ್ದರಾಮಯ್ಯನವರು ನನಗೆ ಈಗಲೂ ಅರ್ಥ ಆಗ್ತಿಲ್ಲ.